ಈಗ ಈಗ ನೀವು ಹೇಳ್ದಂಗೆ ಏನಂದ್ರೆ ಅವರ ರಕ್ತದಲ್ಲೇ ಆ ದೋಷ ಇದೆ, ಅದಕ್ಕೆ ಏನೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ಏನಂದ್ರೆ ಅವರಿಗೆ ತಕ್ಕ ಪಾಠ ಕಲಿಸುವಂಥದ್ದು ಒಂದೇ ಮಾರ್ಗ. ಈಗ ಹಿಂದಾದಂಥ ಯುದ್ಧಗಳಲ್ಲಿ ನಾವು ಕೇಳ್ಪಟ್ಟಿದ್ವಿ, ಯಾಕಂದರೆ ತಾವು ಸೇನೆಯಲ್ಲಿ ಇದ್ದಂಥವ್ರು, ಅವ್ರಿಗೆ ಸರಿಯಾಗಿ ಏನಂದ್ರೆ ಇರುವಂಥ ವಿಮಾನಗಳನ್ನು ಚಲಾಯಿಸಕ್ಕೆ ಬರ್ತಿರ್ಲಿಲ್ಲ, ಇರುವಂಥ ಅಸ್ತ್ರಗಳನ್ನು ಅವ್ರಿಗೆ ಬಳಸಕ್ಕೆ ಬರ್ತಿರ್ಲಿಲ್ಲ. ಸೊ ಇದು ಮೊನ್ನೆ ಎಫ್ ಯುದ್ಧ ವಿಮಾನ ಹೊತ್ಕೊಂಬಿತ್ತಲ್ಲ ಅವ್ರದ್ದು, ಈ ಅಭಿನಂದನ್ ವಿಚಾರ ಸಂಬಂಧಪಟ್ಟಂಗೆ ಆವಾಗ ಹೊಡೆದಾಕಿದ್ರಲ್ಲ, ಆವಾಗ ಅಮೆರಿಕ ತನಿಖೆ ಮಾಡ್ತು, ನಿಮ್ಗೆ ಯಾವನ್ ಹೇಳಿದ್ದೆ ಎಫ್ ಸೀರೀಸ್ ವಿಮಾನ ಬಳಸಕ್ಕೆ, ನಿಮ್ಗೆ ಬಳಸಕ್ಕೆ ಬರಲ್ಲ ಅಂತ. ಹೌದು. ಸೊ ಇಷ್ಟು ಯೋಗ್ಯತೆ ಇಲ್ಲದಂಥವ್ರು ಏನು ಸರ್ ಯುದ್ಧ ಮಾಡ್ತಾರೆ? ಇವರು ನಮ್ಮ ಭಾರತದ ಸೇನೆಯ ಜೊತೆಯಲ್ಲಿ ಅವರು ಯಾವ ಮ್ಯಾಚೇ ಇಲ್ಲ. ಪ್ರಾಬ್ಲಮ್ ಅವ್ರನ್ನ ಯಾವತ್ತೋ ಸಾರ್ಟ್ ಔಟ್ ಮಾಡ್ಬೋದಿತ್ತು. ಪ್ರಾಬ್ಲಮ್ ನಮ್ಮಲ್ಲಿ ನಾವು ರಾಜಕೀಯ ಹೆಚ್ಚಾಗಿ ಎಲ್ಲ ಆ್ಯಕ್ಚುಲಿ ದೇಶಕ್ಕೆ ಆಪತ್ತು ಬಂದಾಗ ಎಲ್ಲರೂ ಒಟ್ಟಾಗಲೇಬೇಕಿದು. 71 ವಾರಲ್ಲಿ ನೋಡಿದ್ದೀನಿ ನಾನು, ಎಲ್ಲ ಒಟ್ಟಾಗಿದ್ದೀವಿ. ಅದೇ ರೀತಿ ಮಕ್ಕಳು, ಸ್ಕೂಲ್ ಮಕ್ಕಳು ನನ್ನ ಕಣ್ಣೆದುರಿಗೆ ನೋಡ್ತಾ ಇದ್ದೆ, ಕತ್ತಲಿದ್ದ ಚೈನನ್ನು ಕೊಡೋದು, ರಕ್ತ ಕೊಡಲಿಕ್ಕೆ ಸ್ಕೌಟ್ಸ್ಗಳು, NCC ಕೆಡೆಟ್ಸ್ಗಳು, ಇಡೀ ಊರೇ ಅವಾಗೆಲ್ಲ ಇದಿಲ್ಲ, ಟೆಕ್ನಿಕ್ ಇರಲಿಲ್ಲ, ಪೂರ ಬ್ಯಾಂಗ್ಳೂರು ಲೈಟ್ ಆಫ್ ಆಗಿತ್ತು, ನೈಟಲ್ಲಿ ಏರೋಪ್ಲೈನ್ಸ್ಗಳು ಅಟ್ಯಾಕ್ ಮಾಡಿಬಿಡ್ತದೆ ಅಂತ ಇಡೀ ಎಲ್ಲ ಕಡೆನೂ. ಸೊ ಆವಾಗ ಪೂರಾ ಇಂಡಿಯಾ ಬಾಯಿ ಮುಚ್ಚಿಕೊಂಡು ಯಾವ ಸ್ಟೇಟ್ಮೆಂಟ್ ಕೊಡದಲೆ, ಯಾವ ರಾಜಕೀಯ ಸ್ಟೇಟ್ಮೆಂಟ್ ಕೊಡೋದು ಸುಮ್ಮನೆ ಇದ್ರು. ಕರೆಕ್ಟ್ ಸರ್. ಈಗ ಎಷ್ಟರ ಮಟ್ಟಿಗೆ ಭಾರತೀಯ ಸೇನೆ ಎಷ್ಟೋ ಸಂದರ್ಭಗಳಲ್ಲಿ ಪಾಕಿಸ್ತಾನ ಸೇನೆಯನ್ನು ಯಾಮಾರಿಸಿದೆ, ಹೌದು, ಯಾವ ರೀತಿ ಏನಾಗಿ. ಈಗ ನಾವು ಈ D-Day ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ತೀವಿ. ಹೌದು, ಏನದು D-Day ಅಂದರೆ ಈಗ ನಾರ್ಮಲಿ ಹೇಳೋದಾದರೆ ಮುಹೂರ್ತ ಫಿಕ್ಸ್ ಮಾಡೋದು ಒಂದು D-Day. ಆ D-Day 25 ಫಾರ್ ಎಕ್ಸಾಂಪಲ್ 30ನೇ ಏಪ್ರಿಲ್ ಇಸ್ ಅ D-Day. ಆ D-Day ಅಂತ ಹೇಳಿದರೆ ಎಲ್ಲ ನಮ್ಮ ತಾಕತ್ತು ಎಷ್ಟಿದೆ ಪ್ಲ್ಯಾನ್ ಪ್ರಕಾರ ಆ ನುಗ್ಗುವ ದಿವಸ ಅದು D-Day. ಆ ಮುಹೂರ್ತ ದಿವಸ ಅದು ಯಾವಾಗಲೂ ಕಾನ್ಫಿಡೆನ್ಷಿಯಲ್ ಆಗಿರ್ತದೆ, ಸೀಕ್ರೆಟ್ ಆಗಿರ್ತದೆ. ಯಾಕೆಂದರೆ D-Day ಗೊತ್ತಾಗಬಾರದು ಅವನಿಗೆ. ಯಾಕೆಂತ ಹೇಳಿದ್ರೆ ಅವನು ಅಲ್ಲಿಂದ ಫೋರ್ಸಸ್ಗಳನ್ನ ಈ ಕಡೆ ಆ ಕಡೆ ಎಲ್ಲೆಲ್ಲಿ ಡಿಪ್ಲಾಯ್ಮೆಂಟ್ ಮಾಡಬೇಕಾದ್ರು ನಡೀತಿರ್ತದೆ. ಈಗ ಇಲ್ಲಿ ಆರ್ಟಿಲರಿ ರೆಜಿಮೆಂಟ್ ಇಲ್ಲಿದ್ದನ್ನು ಈ ಕಡೆ ಆ ಕಡೆ ಇದ್ದ ನಮ್ಮ ಎದುರಿಗೆ ಅವ್ರು ನಿಲ್ಲಿಸಬೇಕು. ಆವಾಗ ಈ ಕಡೆ ಆ ಕಡೆ ಇದು ಟ್ಯಾಕ್ಟಿಕ್ಸ್ಗಳು ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ಗೊತ್ತಾಗಬಾರ್ದು D-Day ಯಾವಾಗ. ಸರ್, ಈಗ ಈ D-Day ಜೊತೆಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಈವನ್ ಇನ್ಫ್ಯಾಕ್ಟ್ ನನಗೂ ಕೂಡ ಇಲ್ಲಿ ತನಕ ನನಗೆ ಗೊತ್ತಿರಲಿಲ್ಲ, ಈ ಇನ್ನೊಂದು ಹೆಚ್ ಫ್ಯಾಕ್ಟರ್ ಒಂದಿದೆಯಲ್ಲ, ಏನದು ಅದು ಹೆಚ್ಚಿಗೆ ನಾರ್ಮಲಿ ನಾವು ಎಲ್ಲ ಸೇನೆಯಲ್ಲಿ ಎಲ್ಲ ಕಡೆ ಕರೆಯೋದು ಹೋಟೆಲ್ ಅವರ್ ಅಂತ, HR ಅಂತೇಳಿ. ಈಗ D-Day ಅಂತ ಕೊಟ್ಟು ಆ D-Dayಯಲ್ಲಿ ಯಾವ ಸಮಯದಲ್ಲಿ ಅಟ್ಯಾಕ್ ಮಾಡಬೇಕು ಅದು ಹೋಟೆಲ್ ಅವರ್. ಅದು ಹೋಟೆಲ್ ಅವರ್ ವಿಶೇಷತೆ ಏನು? ಹೋಟೆಲ್ ಅವರ್ ಅಂತ ಹೇಳಿದ್ರೆ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರ್ತದೆ. ಹೋಟೆಲ್ ಅವರ್ಗಿಂತ ಮುಂಚೆ ಹೋಟೆಲ್ ಅವರ್ ಆದಾಗ ಏರ್ ಸ್ಟ್ರೈಕ್ ಆಗಬೇಕು, ನೇವಲ್ ಸ್ಟ್ರೈಕ್ ಆಗಬೇಕು, ಎಲ್ಲ ಆಗಬೇಕು, ಎಲ್ಲ ಸೇನೆ ರೆಡಿ ಇರಬೇಕು. ಅಲ್ಲಿ ಆರ್ಟಿಲರಿ ಫೈರ್ ಆದಮೇಲೆ ಮುಂದೆ ಹೋಗಬೇಕು. ಯಾವುದೇ ಹಿಂದಿನ ಕಾಲದಲ್ಲಿ ಇದ್ದ ಹಾಗೆ ಫಸ್ಟು ಕಾಲ್ದಳ ಹೋಗೋದಕ್ಕಿಂತ ಮುಂಚೆ ಅಶ್ವದಳ, ಆನೆದಳ ಎಲ್ಲ ಹೋಗಿ ಆದಮೇಲೆ ಇದು ಇನ್ಫೆಂಟ್ರಿ ಹೋಗಬೇಕು, ಹಿಂದ್ಗಡೆಯಿಂದ ಆರ್ಟಿಲರಿ ಫೈರ್ ಮಾಡಬೇಕು. ಆರ್ಟಿಲರಿಗಿಂತ ಮುಂಚೆ ಆಮೇಲೆ ಏರೋಪ್ಲೈನ್ ಹೋಗಿ ಆ ಏರಿಯಾವನ್ನು ಟಾರ್ಗೆಟನ್ನು ಸಾಫ್ಟ್ ಮಾಡಬೇಕು. ಈ ಸಾಫ್ಟ್ ಮಾಡಬೇಕಾದ್ರೆ ಅವರಿಗೆ ಗೊತ್ತಾಗಬಾರ್ದು ನಾವು ಇನಿಷಿಯಲ್ ಅಟ್ಯಾಕ್ ಎಲ್ಲಿಂದ ಬರ್ತದೆ. ಒಂದ್ಸರಿ ಯುದ್ಧ ಶುರುವಾದ ಮೇಲೆ ಆಮೇಲೆ ಅದು ಗೇಮ್ ನಡೀತದೆ, ಅದು ನಡೀಲಿ. ಬಟ್ ಫಸ್ಟ್ ದಿನ ಅವ್ರಿಗೆ ಎಷ್ಟು ಮ್ಯಾಕ್ಸಿಮಮ್ ಡ್ಯಾಮೇಜ್ ಮಾಡಬೇಕು ಅದು ಮಾಡ್ತದೆ. ಅದರಲ್ಲಿ ನಾವು ಏನು ಮಾಡಬೇಕು, ಪ್ರಿಯಾರಿಟಿ ಮಾಡಬೇಕು. ಪ್ರಿಯಾರಿಟಿ 1 ಟಾರ್ಗೆಟ್, 2 ಟಾರ್ಗೆಟ್, 3 ಟಾರ್ಗೆಟ್ ಇನ್ ಫಾರ್ವರ್ಡ್, ಟಾರ್ಗೆಟ್ ಡೆಪ್ತ್ ಆ್ಯಂಡ್ ಟಾರ್ಗೆಟ್ ಇಂಟರ್ಮೀಡಿಯೇಟ್ರಿ. ಈ 3-4 ಟಾರ್ಗೆಟ್ ಫ್ರಂಟಲ್ಲಿರೋ ಬಂಕರ್ಸ್ಗಳು, ಅವರ ಪ್ರಿಲಿಮಿನರಿ ಪೊಸಿಷನ್ಸು, ಅವ್ರ ರೇಂಜರ್ಸು, ಬಾರ್ಡರ್ ಪೋಸ್ಟ್ಗಳು ಇದೆಲ್ಲ ತೆಗೆದಾದ್ಮೇಲೆ ನೆಕ್ಸ್ಟ್ ಟಾರ್ಗೆಟ್ ಡೆಪ್ತ್ಗೆ ಬರ್ತದೆ. ಅವ್ರ ಆಮಿನಿಷನ್ಸ್ಗಳು, ಅವ್ರ ಇಂಜಿನಿಯರ್ಸ್, ಬ್ರಿಡ್ಜಸ್ಗಳು, ಅವ್ರ ಹೆಡ್ ಕ್ವಾರ್ಟರ್ಸ್ಗಳು. ಅದಕ್ಕಿಂತ ಈ ರೀತಿ ಹಾಗೆ ಮೇನ್ ಟ್ಯಾಕ್ಟಿಕಲ್ ಹೆಡ್ ಕ್ವಾರ್ಟರ್ಸ್ಗಳು ಇರುತ್ತೆ, ಅದನ್ನು ಪುಡಿ ಮಾಡಬೇಕು. ಈಗ ಮೇಯ್ನ್ ಏನು ಗೊತ್ತಾ, ಈಗ POKಗೆ ನಾವು ಅಟ್ಯಾಕ್ ಮಾಡಿದ್ರು ಸಹ ಅಲ್ಲಿ ಈ ಆಸಿಮ್ ಮುನೀರ್ ಬಿಡೋದಿಲ್ಲ. ಅವ್ನಿಗೆ ಗೊತ್ತು ಇಲ್ಲಿ ಬರ್ತಾರೆ ಅಂತ. ಆ ಸೈಯದ್ ಹಫೀಜ್ ಪಾರ್ಟಿಗಳು ಏನೇನಿದೆ ನಮ್ಮ ಇಂಡಿಯಾದ ಆ್ಯಂಟಿ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಶಿಫ್ಟ್ ಮಾಡಿರ್ತಾನೆ ಇಷ್ಟೊತ್ತಿಗೆ. ಸೊ ನಮಗೆ ಗೊತ್ತಿರಬೇಕು ಎಲ್ಲಿ ಹೋಗಿ ಅವ್ರು ಸಿಗ್ತಾನೆ ಅಂತ. ನಾನು ಹೇಳೋದಾದ್ರೆ ರಂಗನಾಥ್ ಅವರೇ, ಫಸ್ಟು ನಾವು ಅವರ ಮಿಲಿಟ್ರಿ ಹೆಡ್ ಕ್ವಾರ್ಟರ್ಸ್ಗಳ ಮಿಲಿಟ್ರಿಯ ಮಿಷನರಿಯನ್ನು ಬಂದ್ ಮಾಡಿಬಿಡಬೇಕು ಜೀವನ ಪರ್ಯಂತ. ಹೇಗೆ ಬಂಬಾರ್ಡ್ ಮಾಡಬೇಕು ಅಂದರೆ ಅವರ ಭೂಪಟವ ಛಿದ್ರವಾಗಬೇಕು. ಭೂಪಟನದಲ್ಲಿ ಇರಬಾರ್ದವರು ಪಾಕಿಸ್ತಾನ. ಅವರ